ಹಲೋ ವೀಕ್ಷಕರೇ, ವೆಲ್ಕಮ್ ಟು ಫುಡ್ ನೆಕ್ಟರ್ ಲಾಗ್ಸ್. ನಾವು ಮುಳುಬಾಗಿಲ ಆಂಜನೇಯ ಸ್ವಾಮಿ ಗುಡಿನ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಲಿಕ್ಕಿ ಅವ್ರ ಫ್ರೆಂಡ್ಸ್ ಜೊತೆ ಆಟ ಆಡ್ತಾಯಿದ್ಲು. ಬಾಮ್ಮ ನಾವು ಹೋಗೋಣ ದೇವಸ್ಥಾನಕ್ಕೆ ಅಂತ ಕರೆದೆ. ಅವಳು ನಮ್ಮ ಜೊತೆ ಬಂದಳು. ಫ್ರೆಂಡ್ಸ್ ಅವ್ರ ಮನೆಗೆ ಹೊರಟರು. ನಾನು, ಮಂಜು ಹಾಗೆ ಲಿಖಿತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಬರ್ತಾ ಇದ್ದಾಳೆ. ನಾವು ಆಟೋ ಇಟ್ಕೊಂಡು ದೇವಸ್ಥಾನನ ತಲುಪಿದ್ವಿ. ಈ ದೇವಸ್ಥಾನನ ಅರ್ಜುನ ಪ್ರತಿಷ್ಠಾಪನೆ ಮಾಡಿದಾಗ ಇದರ ಹೆಸರು ಕೇದಿಗೆ ವನ ಆಗಿತ್ತಂತೆ. ವರ್ಷವಿಡೀ ಈ ಆಂಜನೇಯನಿಗೆ ಕೇದಿಗೆ ಪುಷ್ಪದಿಂದನೇ ಪೂಜೆ ಮಾಡ್ತಾರಂತೆ. ನಾವು ಸ್ವಲ್ಪ ತುಳಸಿನ ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಆಂಜನೇಯನಿಗೆ ವೀಳ್ಯದೆಲೆ, ಸಿಂಧೂರ ಹಾಗೆ ತುಳಸಿ ತುಂಬ ಪ್ರಿಯವಾಗಿರುತ್ತೆ. ಇದರಿಂದ ಪೂಜೆ ಮಾಡಿದ್ರೆ ಒಳ್ಳೆಯದಾಗತ್ತೆ. ನಾವಿಲ್ಲಿ ಕೈಕಾಲನ್ನು ತೊಳ್ಕೊಂಡು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದ ಮೇಲ್ಭಾಗದಲ್ಲಿ ವಿಷ್ಣುವಿನ ದಶಾವತಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲೇ ಎಂಟ್ರೆನ್ಸು ಹೋಗೋದು. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಅದರಿಂದ ಫೋಟೋಸ್ ಏನು ತಗೋಬಾರ್ದು. ಒಳಗಡೆ ನಾವು ಯಾವುದೇ ಫೋಟೋಗಳನ್ನು ತಗೊಂಡಿಲ್ಲ. ನೋಡಿ, ಆಂಜನೇಯ ಮೊದಲು ಒಳಗಡೆ ಈ ರೀತಿ ಇರ್ತಾರೆ. ಅಲ್ಲಿಂದ ನಾವು ಧ್ವಜಸ್ತಂಭವನ್ನು ಆಚೆ ಬಂದು ನೋಡ್ತಾ ಇದ್ದೀವಿ. ಆಂಜನೇಯ ಸ್ವಾಮಿ ರೈಟ್ ಸೈಡಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನವಿದೆ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗೋರು ಈ ಸ್ವಾಮಿಯ ದರ್ಶನ ಮಾಡಿಕೊಂಡು ಆಂಜನೇಯನ ಅಪ್ಪಣೆಯನ್ನು ಪಡ್ಕೊಂಡು ಹೋಗ್ತಾ ಇದ್ರಂತೆ. ಪುರಾತನ ಕಾಲದಿಂದಲೂ ಅನ್ನೋ ಪದ್ಧತಿ ಇವಾಗಲೂ ಇದೆ. ಇವಾಗೂ ಜನ ಹಾಗೆ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ದಾರಿಯಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ಅವರು ಸರಾಗವಾಗಿ ತಿರುಪತಿಯನ್ನು ಸೇರಬಹುದು. ನಂತರ ಪಕ್ಕದಲ್ಲಿ ಪದ್ಮಾವತಿ ಇದ್ದಾರೆ. ಹಾಗೆ ಇಲ್ಲಿ ಉಬ್ಬಿದ ಹಲ್ಲಿಯ ಚಿತ್ರಣವೂ ಸಹ ಇದೆ. ಇದನ್ನು ಮುಟ್ಟೋದ್ರಿಂದ ಹಲ್ಲಿ ಬಿದ್ದ ದೋಷ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಜನರಲ್ಲಿದೆ. ಇದನ್ನು ಹಿತ್ತಾಳೆ ಕವಚದಿಂದ ಮಾಡಿದ್ದಾರೆ. ನಂತರ ನಾವು ಸ್ವಲ್ಪ ಫೋಟೋಗಳನ್ನು ತಗೊಂಡು ಈ ಕಡೆ ಗೋವಿಂದರಾಜಸ್ವಾಮಿ ದೇವಸ್ಥಾನವನ್ನು ನೋಡಿಕೊಂಡು ಗುಡಿನ ಪ್ರದಕ್ಷಿಣೆ ಮಾಡೋಣ ಅಂತ ಹಿಂದ್ಗಡೆ ಬರ್ತಾ ಇದ್ದೀವಿ. ಇಲ್ಲಿ ಮೇಲೆ ನೋಡಿ, ಶಂಖಚಕ್ರ ಗದಾಹಸ್ತನಾದ ವಿಷ್ಣುಮೂರ್ತಿ ಲಕ್ಷ್ಮೀ ಸಮೇತನಾಗಿ ಕೂತಿದ್ದಾನೆ. ನಂತರ ಇಲ್ಲಿ ತಿರುಪತಿಯಲ್ಲಿ ಬರೋ ಥರನೇ ಗೋಪುರ ಕಾಣಿಸುತ್ತೆ ನಮಗೆ. ನಂತರ ಇಲ್ಲಿ ಗರ್ಭಗುಡಿ ಮೇಲಿನ ಗೋಪುರವನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲಾಕೃತಿಗಳು. ವಿಷ್ಣು ಇಲ್ಲಿ ಶೇಷಶಯನನಾಗಿ ಮಲಗಿದ್ದಾನೆ, ಹಾಗೆ ಕೂತಿದ್ದಾರೆ. ಮೇಲೆ ಕೃಷ್ಣ ಕೊಳಲನ್ನು ಒತ್ತಾ ಇದ್ದಾರೆ. ಈ ರೀತಿಯಾಗಿ ಹಲವಾರು ಕಲಾಕೃತಿಗಳನ್ನು ಕೆತ್ತಿದ್ದಾರೆ. ಸ್ವಲ್ಪ ಮುಂದೆ ಬಂದರೆ ಬ್ಯಾಕ್ ಗೇಟಲ್ಲಿ ರಾಮನ ಪಟ್ಟಾಭಿಷೇಕದ ಚಿತ್ರವನ್ನು ತುಂಬ ಸುಂದರವಾಗಿ ಕೆತ್ತಿದ್ದಾರೆ. ಇದು ಬ್ಯಾಕ್ ಗೇಟು. ಇಲ್ಲಿ ನೋಡಿ, ಆಂಜನೇಯ ಈ ರೀತಿ ಇರ್ತಾರೆ. ಈ ಗೇಟನ್ನು ಯಾವಾಗೂ ಮುಚ್ಚಿರ್ತಾರೆ. ನಂತರ ಹಾಗೆ ಮುಂದೆ ಬಂದರೆ ನಮ್ಮ ಮಕ್ಕಳಿಬ್ರು ನೋಡಿ ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ಕೊತಾ ಇದ್ದಾರೆ. ಗರ್ಭಗುಡಿಯ ಹಿಂಭಾಗದಲ್ಲಿ ಶಂಖ, ಚಕ್ರ ಹಾಗೆ 3 ನಾಮಗಳನ್ನು ಕೆತ್ತಿದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ರಾಮನ ಅವತಾರದ ಬಗ್ಗೆ ಇಲ್ಲಿ ವರ್ಣಿಸಲಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಶ್ರೀರಾಮನನ್ನು. ಆಂಜನೇಯ ಇದ್ದ ಕಡೆ ರಾಮ ಇರಲೇಬೇಕಲ್ವಾ, ಅದೇ ರೀತಿ ಎಲ್ಲಿ ರಾಮನಿರ್ತಾನೋ ಅಲ್ಲಿ ಹನುಮ ಇದ್ದೇ ಇರ್ತಾರೆ. ಈ ದೇವಸ್ಥಾನದ ಹಿನ್ನೆಲೆ ಏನಪ್ಪ ಅಂದರೆ, ದ್ವಾಪರ ಯುಗದಲ್ಲಿ ಪಾಂಡವರಲ್ಲಿ ಒಬ್ಬರಾದ ಭೀಮಸೇನನು ದ್ರೌಪದಿಗೋಸ್ಕರ ಸೌಗಂಧಿಕ ಪುಷ್ಪವನ್ನು ತರಕ್ಕೆ ಹೋದಾಗ ಹನುಮಂತ ಎದುರಾಗ್ತಾರೆ. ಆವಾಗ ಅವರ ಬಲವನ್ನು ಕಂಡ ಭೀಮಸೇನ ನಮಗೆ ಯುದ್ಧದಲ್ಲಿ ನೀವು ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಹನುಮಂತನು ಅರ್ಜುನನ ರಥದ ಧ್ವಜದ ರೂಪದಲ್ಲಿ ಅವರಿಗೆ ಸಹಾಯ ಮಾಡ್ತಾ ಇರ್ತಾರೆ. ಯುದ್ಧ ಎಲ್ಲ ಮುಗಿದ ನಂತರ ರಥದಿಂದ ಇಳಿದ ಅರ್ಜುನ ಧ್ವಜವನ್ನು ತೆಗೆದಾಗ ರಥ ಸುಟ್ಟೋಗುತ್ತೆ. ಯಾಕೆ ಅಂತ ಅರ್ಜುನ ಕೃಷ್ಣನ ಕೇಳಿದಾಗ, ಯುದ್ಧದಲ್ಲಿ ಅತಿರಥ ಮಹಾರಥರು ಪ್ರಯೋಗಿಸಿದ ಬಾಣಗಳಿಂದ ನಮ್ಮ ರಥ ಯಾವಾಗೂ ಸುಟ್ಟೋಗ್ಬೇಕಾಗಿತ್ತು. ಆಂಜನೇಯ ರಥದ ಧ್ವಜದಲ್ಲಿದ್ದು ನಮಗೆ ಜಯವನ್ನು ತಂದುಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅರ್ಜುನ ಆಂಜನೇಯನ ಸಹಾಯಕ್ಕಾಗಿ ಕೃತಜ್ಞತೆಯನ್ನು ತಿಳಿಸಲು ದೇವಶಿಲ್ಪಿ ಮಯನಿಂದ
ಆಂಜನೇಯನ ಮೂರ್ತಿಯನ್ನು ಕೆತ್ತನೆ ಮಾಡಿಸಿದ್ರು. ವಿಜಯನಗರ ಅರಸರಾದ ಶ್ರೀಕೃಷ್ಣ ದೇವರಾಯರ ಆಳ್ವಿಕೆಯ ಕಾಲದಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿರ್ತಾರೆ. ಇದು ಈ ದೇವಸ್ಥಾನದ ಹಿನ್ನೆಲೆಯಾಗಿದೆ. ಇಲ್ಲಿ ಸುಂದರವಾದ 2 ಆನೆಯ ಕಲ್ಲಿನ ಚಿತ್ರಗಳನ್ನು ಕೆತ್ತಿದ್ದಾರೆ. ರಥ ನೋಡಿ, ಆಂಜನೇಯನ ರಥ ಇದು. ರಥೋತ್ಸವವನ್ನು ಸಹ ಇಲ್ಲಿ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿರ್ತಾರೆ. ಪುರಾತನ ಕಾಲದಿಂದಲೂ ಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ಕೋರಿಕೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಹರಕೆ ರೂಪದಲ್ಲಿ ಹರಕೆಯನ್ನು ಮಾಡಿಕೊಂಡು ಅವರು ಕಾಣಿಕೆಗಳನ್ನು ಸಲ್ಲಿಸ್ತಾರೆ. ಮುಡಿಯನ್ನು ಸಹ ಇಲ್ಲಿ ಕೊಡ್ತಾರೆ. ಬಸ್ ಸ್ಟಾಪ್ ಹಿಂದುಗಡೆನೇ ಆಂಜನೇಯ ಸ್ವಾಮಿ ಗುಡಿ ಇರೋದ್ರಿಂದ ಬಂದು ಹೋಗೋ ಭಕ್ತರಿಗೆ ತುಂಬ ಅನುಕೂಲವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.